ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮಿಂದ ಅವರು ದೂರ ಆಗಿದ್ದರೂ ಕೂಡ ಅವ್ರ ಮನಸ್ಸಲ್ಲಿ ನೀವಿನ್ನೂ ಇದ್ದೀರಾ ಇಲ್ವಾ ಅಂತ ಹೇಳಿಬಿಟ್ಟು ಈ ಒಂದು ಟಾಪಿಕ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆ ಪರ್ಸ್ನಲಾಗಿ ಯಾರಿಗೆಲ್ಲ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ. ಓಕೆ, ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಲ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆಯೇ ಈ ಒಂದು ರೀಡಿಂಗ್ನ ಟಾಪಿಕ್ ಹೇಳಿದ್ದೀನಿ. ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಕ್ಲಾಸಸ್ಗೆ ಜಾಯ್ನ್ ಆಗಿ. ಕೋರ್ಸಸ್ ಎಲ್ಲ ಇವಾಗ ಅವೈಲೇಬಲ್ ಇದೆ. ಓಕೆ, ಸೊ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ನಿಮ್ಮ ಪರ್ಸನ್ ಯಾರು ರಿಲೇಟೆಡಲ್ಲಿ ಈ ಒಂದು ರೀಡಿಂಗ್ನ ನೋಡ್ತೀರಾ ಅವ್ರ ಫೋಟೋ ಅಥವಾ ಅವ್ರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ನಾನು ಕ್ಯಾಂಡಲ್ ಫ್ಲೇಮನ್ನು ಹಚ್ಚಿದಾಗ ಅವ್ರ ಹೆಸರನ್ನು 3 ಬಾರಿ ಹೇಳಿ. ಓಕೆ, ಸೊ ಇಲ್ಲಿ ಈ ಒಂದು ರೀಡಿಂಗ್ನ ಫ್ರೆಂಡ್ಸ್ ಕೂಡ ನೋಡ್ಬೋದು, ಪಾರ್ಟ್ನರ್, ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಯಾರಿಗದು ಅಂದರೆ ಏನಾದರೂ ಬ್ರೇಕಪ್ ಆಗಿರುತ್ತೆ ಅಥವಾ ಸೆಪ್ರೇಷನಲ್ಲಿ ಇರ್ತೀರಾ ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್, ಪ್ರತಿಯೊಬ್ಬರು ಕೂಡ ಈ ಒಂದು ರೀಡಿಂಗ್ನ ನೋಡ್ಬೋದು. ಪ್ರತಿಯೊಬ್ಬರಿಗೂ ಈ ರೀಡಿಂಗ್ ರೆಸೊನೇಟ್ ಆಗುತ್ತೆ. ಓಕೆ, ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳಿ ಅವರನ್ನು ನೆನ್ಪು ಮಾಡ್ಕೊಡಿ. ಶಕ್ತಿ ಜಗನ್ಮಾತೆ. ಓಕೆ, ಅವರು ನಿಮ್ಮಿಂದ ದೂರ ಆಗಿದ್ರೂ ಕೂಡ ಅವ್ರ ಮನಸ್ಸಲ್ಲಿ ನೀವಿನ್ನೂ ಇದ್ದೀರಾ ಅನ್ನೋಂಥದ್ದು ಚೆಕ್ ಮಾಡೋಣ. ಪ್ಲೀಸ್ ಗೈಡ್ ಮೀ. ಓಕೆ, ಎಲ್ಲೋ ಒಂದು ಕಡೆ ಅವರು ನಿಮ್ಮ ಅವ್ರ ಮನಸ್ಸಿಂದ ನಿಮ್ಮನ್ನು ಮರಿಲಿಕ್ಕೆ ಅಥವಾ ಅವ್ರ ಮೈಂಡಿಂದ ನಿಮ್ಮನ್ನು ತೆಗೆದಾಕ್ಲಿಕ್ಕೆ ಎಲ್ಲೋ ಒಂದು ಕಡೆ ಕಷ್ಟಪಡ್ತಿದ್ದಾರೆ ಅಂತಲೇ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಅವರು ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ನೆನಪುನಿರ್ಬೋದು ನಿಮ್ಮನ್ನು ಮರಿಲಿಕ್ಕೆ ಅಂಥೇಳಿ, ಬಟ್ ಅವರಿಗೆ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಮತ್ತೆ ನಿಮ್ಮ ಪ್ರೀತಿ ಇರ್ಬೋದು, ನಿಮ್ಮ ಕೇರಿಂಗ್ ಇರ್ಬೋದು, ನಿಮ್ಮ ಮಾತು, ಪ್ರೀತಿಯಿಂದ ಮಾತಾಡ್ತಿದ್ದಂಥ ರೀತಿ, ಅದೆಲ್ಲದವ್ರಿಗೆ ಇಲ್ಲಿ ನೆನಪಾಗ್ತಾ ಇದೆ. ಅವರನ್ನು ತುಂಬ ಕಾಳಜಿ ಮಾಡ್ತಿದ್ರಿ. ಇಲ್ಲಿ ಒಂದು ತಾಯಿ ಮಗುನ ಹೇಗೆ ಕಾಳಜಿ ಮಾಡುತ್ತೆ ಅಥವಾ ತಂದೆ ಮಕ್ಕಳನ್ನ ಹೇಗೆ ಕಾಳಜಿ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ, ಆ ರೀತಿಯ ಒಂದು ಪ್ರೀತಿ ಆಗಿತ್ತು ನಿಮ್ಮಿಬ್ಬರದ್ದು. ಓಕೆ, ಯಾವುದೇ ರೀತಿಯಾದಂಥ ಇಂಟೆನ್ಷನ್ ಇರಲಿಲ್ಲ ಅಥವಾ ಏನೋ ಒಂದು ಕೆಟ್ಟ ಆಲೋಚನೆ ಇರ್ಬೋದು ಅಥವಾ ಏನೋ ಒಂದು ಯಾವುದೇ ರೀತಿಯಾದಂಥ ನೆಗೆಟಿವ್ ಥಾಟ್ಸ್ ಇಲ್ದೇನೆ ಒಂದು ಪ್ಯೂರ್ ಲವ್ ಆಗಿತ್ತು ನಿಮ್ಮಿಬ್ಬರದ್ದು. ಓಕೆನಾ, ಸೊ ಅದೆಲ್ಲದವರಿಗೆ ನೆನಪಾಗ್ತಾ ಇದೆ, ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮಿಂದ ಅವ್ರು ದೂರ ಆಗಿರ್ಬೋದು, ಬಟ್ ಈ ಕ್ಷಣ ಅವರಿಗೆ ನಿಮ್ಮ ನೆನಪು, ನಿಮ್ಮ ಕೇರಿಂಗ್ ನೇಚರ್, ಹೆಲ್ಪಿಂಗ್ ನೇಚರ್ ಅಥವಾ ನೀವು ಅವ್ರಿಗೆ ಮಾಡ್ತಿದ್ದಂಥ ಸಹಾಯ ಇರ್ಬೋದು, ತೋರಿಸ್ತಿದ್ದಂಥ ಪ್ರೀತಿ ಇರ್ಬೋದು, ಪ್ರತಿಯೊಂದನ್ನು ಅವ್ರು ಇಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಎಲ್ಲೋ ಒಂದು ಕಡೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ. ಎಲ್ಲೋ ನಿಮ್ಮಿಂದ ದೂರ ಆಗಿ ತಪ್ಪು ನಿರ್ಧಾರ ತಗೊಂಡೆ ಅನ್ನೋಂಥದ್ದು ಅವ್ರಿಗೆ ಇಲ್ಲಿ ಗಿಲ್ಟಿ ಫೀಲಿಂಗ್ ಕೂಡ ಕಾಣ್ತಾ ಇದೆ. ಓಕೆ, ಇಲ್ಲಿ ತುಂಬ ಜನ ಈ ಒಂದು ರೀಡಿಂಗ್ನ ಸಪ್ರೇಷನಲ್ಲಿ ಅಥವಾ ಬ್ರೇಕಪ್ ಸಿಚುವೇಶನಲ್ಲಿ ಇದ್ದವರೇ ನೋಡ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಸೊ ಹಸ್ಬೆಂಡ್ ಆ್ಯಂಡ್ ವೈಫ್ ಇಲ್ಲಿ ಯಾರಾದರೂ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದರೆ ಡೆಫಿನೆಟ್ಲಿ ಇಲ್ಲಿ ಅವರು ಏನು ಹೇಳ್ಬೋದು, ದೂರ ಆಗಿ ನಿಮ್ಮಿಂದ ಅವರು ದೂರ ಆಗಿ ಇಲ್ಲಿ ತುಂಬಾ ಕಷ್ಟಪಡ್ತಿದ್ದಾರೆ ಅಥವಾ ಮನಸ್ಸಲ್ಲಿ ತುಂಬಾ ಕೊರಗ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಆಲ್ರೆಡಿ ಬೇಬಿ ಕೂಡ ಇರ್ಬೋದು ನಿಮಗೆ, ಆ ಮಕ್ಕಳನ್ನ ಮಗುನ ನಿಮ್ಮನ್ನು ಬಿಟ್ಟು ಹೋಗಿರೋ ಅಂಥದ್ದು ಅಥವಾ ಇಲ್ಲಿ ಮಗು ಕೂಡ ಅವರಿಗೆ ನೆನಪಾಗ್ತಾ ಇದೆ. ಓಕೆ, ಮಗು ನೆನಪಾಗ್ತಾ ಇದ್ರೂ ಕೂಡ ಇಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ವಾಪಸ್ ರಿಟರ್ನ್ ಬರಬೇಕು ಅಂತಲೂ ಅನ್ನಿಸ್ತಾ ಇಲ್ಲ. ಇಲ್ಲಿ ಎಲ್ಲೋ ಒಂದು ಕಡೆ ತುಂಬಾ ಹರ್ಟ್ ಆಗಿದೆ ಅಂತಲೂ ಕಾಣಿಸ್ತಾ ಇದೆ ಅವರಿಗೆ. ಓಕೆ, 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 ಸ್ಟಾರ್ಟಿಂಗಲ್ಲಿ ನಿಮ್ಮ ಪ್ರೀತಿ ತುಂಬಾ ಚೆನ್ನಾಗಿತ್ತು. ಹೋಗ್ತಾ ಹೋಗ್ತಾ ಎಲ್ಲೋ ಒಂದು ಕಡೆ ಅದು ದಾರಿ ತಪ್ಪಿದೆ ಪ್ರೀತಿ ಅಂತ ಹೇಳಿ ಕಾಣಿಸ್ತಾ ಇದೆ. ಇಲ್ಲಿ ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಜಗಳ. ಓಕೆ, ಇಲ್ಲಿ ಫ್ಯಾಮಿಲಿ ರಿಲೇಟೆಡ್ ಮಧ್ಯದಲ್ಲಿ ಜಗಳ ಆಗ್ತಿರುವಂಥದ್ದು. ಇಲ್ಲಿ ಕೆಲವೊಂದು ಸಲ ಏನಾಗ್ತಿದೆ ಅಂತ ಹೇಳಿದ್ರೆ
ನಿಮ್ಮ ಪ್ರೀತಿಗೆ ಯಾರ್ದು ಕೂಡ ಸಪೋರ್ಟ್ ಇರಲಿಲ್ಲ, ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು. ಓಕೆನಾ, ನಿಮಗೆ ಬೇಕಂತ ಹೇಳಿದಾಗ ಇಲ್ಲಿ ಸಪೋರ್ಟ್ ಸಿಗ್ತಾ ಇರಲಿಲ್ಲ ನಿಮ್ಮ ಪ್ರೀತಿಗೆ. ಬಟ್ ಇಲ್ಲೆಲ್ಲೋ ಒಂದು ಕಡೆ ನಿಮ್ಮಿಬ್ಬರಿಗೂ ಭಯ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನಿಗೆ ಇಲ್ಲೆಲ್ಲೋ ಒಂದು ಕಡೆ ಭಯ ಅನ್ನೋವಂಥದ್ದು, ಅಥವಾ ಇಲ್ಲಿ ಓಪನ್ ಮೈಂಡಲ್ಲಿ ಅವರು ಮಾತಾಡಲಿಕ್ಕೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡಲಿಕ್ಕೆ ಅಥವಾ ಇಲ್ಲಿ ಪ್ರೀತಿ ವಿಷಯದಲ್ಲಿ ಏನೋ ಮಾತಾಡ್ಲಿಕ್ಕೆ ಅವರಿಗೆ ಇಲ್ಲಿ ತುಂಬಾ ಭಯ ಪಡ್ತಿದ್ದಾರೆ. ಫ್ಯಾಮಿಲಿ ಸ್ಟ್ರಿಕ್ಟ್ ಇರ್ಬೋದು ಅವರಿಗೆ. ಇಲ್ಲಿ ಅವ್ರು ಹೇಳೋವಂಥ ಮಾತನ್ನ ಫ್ಯಾಮಿಲಿ ಮೆಂಬರ್ಸ್ ಕೇಳ್ತೇನೆ ಅವರ ಒಂದು ವಿರುದ್ಧವಾಗಿ ನಿರ್ಧಾರಗಳನ್ನು ತಗೊಳ್ತಾ ಇರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಎಸ್, ಇಲ್ಲಿ 2 ನಂಬರ್ ಆ್ಯಪ್ಟ್ ಆಗ್ತಾ ಇರುವಂಥದ್ದು. 2 ನಂಬರ್ ಯಾವಾಗಲೂ ಒಂದು ಟ್ರೂ ಲವ್ ಇರ್ಬೋದು ಅಥವಾ ಒಂದು ತಾಯಿಯ ಪ್ರೀತಿ ಅನ್ನುವಂಥದ್ದು ಇಲ್ಲಿ ಕನ್ಸಿಡರ್ ಮಾಡುತ್ತೆ. ಓಕೆ, ಸೊ ಡೆಫಿನೆಟ್ಲಿ ಇಲ್ಲಿ ನಿಮ್ಮ ಪರ್ಸನ್ ಅಥವಾ ನಿಮ್ಮ ಪ್ರೀತಿ ಒಂದು ಪ್ಯೂರ್ ಲವ್ ಆಗಿದೆ ಅನ್ನೋವಂಥದ್ದು ಕಾಣಿಸ್ತಿದೆ. ಆವಾಗಿಂದನೂ ಇಲ್ಲಿ ಆ ಒಂದು ಎನರ್ಜಿ ಚಾನಲೈಸ್ ಆಗ್ತಾ ಇದೆ. ಓಕೆ, ಸೊ ಅಷ್ಟು ನಿಮ್ಮನ್ನು ಅವರು ಕೇರ್ ಮಾಡ್ತಾಯಿದ್ರು, ಅವ್ರ ಜೊತೆ ತುಂಬ ಟೈಮನ್ನ ಸ್ಪೆಂಡ್ ಮಾಡ್ತಾ ಇದ್ರಿ. ಅದೆಲ್ಲದೂ ಅವ್ರು ಇಲ್ಲಿ ಅದನ್ನೆಲ್ಲದನ್ನು ಅವ್ರ ಮನಸ್ಸಿಂದ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೋಸ್ಕರ ನೀವು ಮಾಡಿದಂತಹ ತ್ಯಾಗ ಇರ್ಬೋದು, ಪ್ರೀತಿ ಇರ್ಬೋದು, ಅವ್ರ ಲೈಫಲ್ಲಿ ನೀವು ಬಂದಮೇಲೆ ಅವ್ರ ಲೈಫ್ ಒಂಥರ ಪಾಸಿಟಿವಲ್ಲಿ ಚೇಂಜ್ ಆಗಿದೆ ಅಂತ ಕಾಣಿಸ್ತಾ ಇದೆ. ಓಕೆನಾ, ಅವ್ರ ಮುಖದಲ್ಲಿ ನಗು ಅಂತ ನೋಡಿದ್ದೆ ನಿಮ್ಮ ಲೈಫಿಗೆ ಬಂದಮೇಲೆ ಅಥವಾ ಅವ್ರ ಲೈಫಿಗೆ ನೀವು ಹೋದ್ಮೇಲೆ. ಓಕೆ, ನೀವಂದರೆ ಅವ್ರಿಗೆ ಅಷ್ಟು ಇಷ್ಟ ಆಗಿದ್ರಿ, ಬಟ್ ಸಿಚುಯೇಷನ್ ನಿಮ್ಮನ್ನು ಅಥವಾ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಅದೆಲ್ಲೋ ಒಂದು ಕಡೆ ಅವರು ತುಂಬಾ ಕೊರಗ್ತಾ ಇದ್ದಾರೆ. ದೂರ ಆಗಿದ್ರೂ ಕೂಡ ಇಲ್ಲಿ ಪ್ರೀತಿಯಿಂದ ದೂರ ಆಗಿರ್ಬೋದು, ಬಟ್ ಮನಸ್ಸಿಂದ ಅವ್ರು ನಿಮ್ಮಿಂದ ಇನ್ನೂ ಹತ್ತಿರದಲ್ಲೇ ಇದ್ದಾರೆ, ದೂರ ಆಗಲಿಲ್ಲ. ಎಲ್ಲೋ ಒಂದು ಕಡೆ ಕನೆಕ್ಷನ್ ಇನ್ನೂ ಕೂಡ ಇದೆ, ಫೀಲಿಂಗ್ಸ್ ಇನ್ನೂ ಕೂಡ ಇದೆ ಅಂಥೇಳಿ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ದೂರ ಆಗಿದ್ರೂ ಕೂಡ ಎಲ್ಲೋ ಒಂದು ಕಡೆ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ. ಬಟ್ ಆ ಫೀಲಿಂಗ್ಸ್ನ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಪ್ರಾಬ್ಲಮ್ಸನ್ನು ಯಾರ ಹತ್ರ ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಓಕೆ, ಎಸ್, ಐ ಮಿಸ್ ಯು ಅನ್ನೋವಂಥದ್ದು ಬರ್ತಾ ಇದೆ, ಐ ಲವ್ ಯು ಅನ್ನೋವಂಥದ್ದು ಬರ್ತಾ ಇದೆ. ಬಟ್ ಇಲ್ಲಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅನ್ನೋವಂಥದ್ದು ಮೆಸೇಜ್ ಕೂಡ ಬರ್ತಾ ಇದೆ ಇಲ್ಲಿ. ಓಕೆ, ಸೊ ಅವ್ರ ಸಿಚುಯೇಷನ್ ಇರ್ಬೋದು, ಅವ್ರನ್ನಿರ್ಬೋದು, ಅರ್ಥ ಮಾಡ್ಕೊಳ್ಳಿ ಅನ್ನೋವಂಥದ್ದು. ಬಟ್ ಎಲ್ಲೋ ಒಂದು ಕಡೆ ತುಂಬಾ ಅವರು ಪ್ರಾಬ್ಲಮಲ್ಲಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಆ್ಯಪ್ಟ್ ಆಗ್ತಾ ಇದೆ. ಓಕೆನಾ, ನಿಮ್ಮ ಪರ್ಸನ್ ಇಲ್ಲಿ ತುಂಬಾ ಪ್ರಾಬ್ಲಮಲ್ಲಿದ್ದಾರೆ. ಅವರ ಮನಸ್ಸಲ್ಲಿರೋವಂಥದ್ದನ್ನು ಓಪನ್ ಆಗಿ ಶೇರ್ ಮಾಡ್ಕೊಳ್ದಿರೋವಂಥ ಪ್ರಾಬ್ಲಮಲ್ಲಿದ್ದಾರೆ ಅನ್ನೋಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಸೊ ಲೆಟರ್ ಬಂದುಬಿಟ್ಟು YSVHJNPTA ಡಿ ಲೆಟರ್, ಜಿ ಲೆಟರ್. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು ಅಥವಾ ಮ್ಯಾರೇಜ್ ಡೇಟ್ ಇರ್ಬೋದು, ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ ಇರ್ಬೋದು. 22/10/19/11 28/29 31/13/4. ಓಕೆ, ಈ ಒಂದು ನಂಬರ್ಗಳ ಒಂದು ಡೇಟ್ ಆಫ್ ಬರ್ತ್ಗಳ ಆ್ಯಪ್ಟ್ ಆಗ್ತಿದೆ ಇಲ್ಲಿ. ಓಕೆ, ಸೊ ಎಸ್, ಇಲ್ಲಿ ಸಾಕಷ್ಟು ನೀವು ನೋವು ತಿಂದಿದ್ದೀರಾ, ಬೇಜಾರಾಗ್ತಾ ಇದೆ ನಿಮಗೆ. ಅವ್ರು ದೂರ ಆಗಿದ್ದಾರೆ, ಬಟ್ ಇಲ್ಲಿ ನಿಮಗೆ ಕೂಡ ಅದನ್ನು ಸಹಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಕಾಣಿಸ್ತಿದೆ. ಪ್ರತಿ ಕ್ಷಣ ನೀವು ಅವ್ರ ನೆನಪಲ್ಲೇ ಇದ್ದೀರಾ. ಅವರು ದೂರ ಆಗಿ ಅವರು ಅಲ್ಲಿ ಕೊರಗ್ತಾ ಇದ್ದಾರೆ, ನೀವು ಇಲ್ಲಿ ಕೊರಗ್ತಾ ಇದ್ದೀರಾ ಅಂತಲೂ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಇಲ್ಲಿ ಟ್ಯಾರೋಟ್ ಕಾರ್ಡಿಂದ ಏನು ಬರ್ತಿದೆ ನೋಡೋಣ. ಪ್ಲೀಸ್ ಓಕೆ, ಎಸ್, ಒಂದು ಟ್ರೂ ಲವ್, ಜಸ್ಟಿಸ್,
ಪೇಜ್ ಆಫ್ ಸಾರ್ಟ್ಸ್, ಟವರ್ ಕಾರ್ಡ್ ಬರ್ತಾ ಇದೆ. ಎಸ್, ಓಕೆ. ಇಲ್ಲಿ ಎಲ್ಲೋ ಒಂದು ಕಡೆ ಸಡನ್ನಾಗಿ ಪ್ರಾಬ್ಲಮ್ ಆಗಿರುವಂಥದ್ದು, ಸಡನ್ನಾಗಿ ನೀವು ಅವರಿಂದ ದೂರ ಆಗಿದ್ದೀರಾ ಅಂತಲೂ ಕಾಣಿಸ್ತಾ ಇದೆ. ಎಸ್, ಬಾಟಮ್ ಆಫ್ ದ ಕಾರ್ಡ್. ಅವ್ರಿಗೆ ಇಲ್ಲಿ ತುಂಬಾ ಮನಸ್ಸಲ್ಲಿ ಕೊರಗ್ತಾ ಇದ್ದಾರೆ, ತುಂಬಾ ಮನಸ್ಸಲ್ಲಿ ಕೊರಗ್ತಾ ಇದ್ದಾರೆ. ಇಲ್ಲಿ ನಾನು ನಿಮ್ಮಿಂದ ದೂರ ಆಗಿಬಿಟ್ಟು. ಓಕೆ, ಅವರಂತೂ ಅಲ್ಲಿ ಹ್ಯಾಪಿಯಾಗಂತೂ ಇಲ್ಲ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ತುಂಬಾ ಅವರು ಕಂಟ್ರೋಲಲ್ಲಿದ್ದಾರೆ, ಯಾವುದೋ ಒಬ್ರು ಕಂಟ್ರೋಲಲ್ಲಿದ್ದಾರೆ. ಅವ್ರು ಏನು ಕಂಟ್ರೋಲಲ್ಲಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಯಾರನ್ನ ಕಂಟ್ರೋಲ್ ಅಂದರೆ ಅವ್ರನ್ನ ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅವ್ರು ಹೇಳ್ದಂಗೆ ಕೇಳಬೇಕಾಗಿದೆ. ಇಲ್ಲಿ ಆ ಥರ ಸಿಚುವೇಶನ್ ಅವ್ರಿಗೆ ಬಂದಿದೆ ಅಂತ ಕಾಣಿಸ್ತಿದೆ. ಓಕೆನಾ? ಸೊ ಎಸ್, ಇಲ್ಲಿ ಎಲ್ಲೋ ಒಂದು ಕಡೆ ಅವ್ರು ನಿಮ್ಮನ್ನು ಮೀಟ್ ಮಾಡಬೇಕು ಅಥವಾ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂತ ಹೇಳಿದ್ರೆ ಅವ್ರಿಗೆ ಆಗ್ತಾ ಇಲ್ಲ. ಸಡನ್ನಾಗಿ ಆಗಿರೋಂಥ ನಿರ್ಧಾರ ಅವರಿಗೂ ಕೂಡ ಶಾಕ್ ಆಗ್ತಾ ಇದೆ ಇಲ್ಲಿ. ಅಂದರೆ ಈ ಒಂದು ಪ್ರೀತಿಯಿಂದ ನಾನು ಹೊರಗೆ ಬಂದಿದ್ದೀನ ಅಥವಾ ಅವ್ರನ್ನ ಮಿಸ್ ಮಾಡ್ಕೊಳ್ತಿದ್ದೀನ, ಕಳ್ಕೊಳ್ತಾ ಇದ್ದೀನ ಅನ್ನೋಂಥದ್ದು ಅವ್ರಿಗೆ ಆ ಒಂದು ಸಿಚುವೇಶನ್ನೇ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಓಕೆನಾ? ಸೊ ಅವ್ರ ಫೀಲಿಂಗ್ಸ್ನ ಯಾರು ಕೂಡ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಿಲ್ಲ. ಇಲ್ಲಿ ಸರಿಯಾಗಿ ನಿದ್ದೆ, ಊಟ ಅನ್ನೋದು ಮಾಡ್ತಾ ಇಲ್ಲ, ತುಂಬ ಡಿಪ್ರೆಷನಲ್ಲಿರೋ ಹಾಗೆ ಕಾಣಿಸ್ತಾ ಇದೆ. ನಿಮ್ಮ ನೆನಪಲ್ಲಿ ಅವರು ಕೊರಗ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ಆ ಥರ ಒಂದು ಪ್ರೀತಿ ಯಾಕಷ್ಟು ಕೊರಗ್ತಿದ್ದಾರೆ ಅಂತ ಹೇಳಿದ್ರೆ, ಆ ಪ್ರೀತಿ ನೀವು ಅವ್ರಿಗೆ ಕೊಟ್ಟಿದ್ದೀರಾ. ಕೊರಗುವಂಥ ಪ್ರೀತಿ ಅಲ್ಲ, ಅವರು ಏನಂತ ಹೇಳಿದ್ರೆ ಆ ಪ್ರೀತಿನ ನೆನ್ಪು ಮಾಡ್ಕೊಬೇಕು, ಅವರಿಗೆ ಪ್ರತಿ ಕ್ಷಣ ನೆನ್ಪು ಮಾಡ್ಕೊಬೇಕು. ಆ ಥರ ಪ್ರೀತಿನ ನೀವು ಅವ್ರಿಗೆ ಕೊಟ್ಟಿದ್ದೀರಾ. ಸೊ ಹಾಗಾಗಿ ಇಲ್ಲಿ ಅವರಿಗೆ ಆ ಒಂದು ಪ್ರೀತಿನ ಮರೀಲಿಕ್ಕೆ ಆಗ್ತಾ ಇಲ್ಲ, ತುಂಬಾ ಕಷ್ಟಪಡ್ತಾ ಇದ್ದಾರೆ. ಓಕೆನಾ? ಸೊ ಇಲ್ಲಿ ಏಂಜಲ್ ಏನು ಹೇಳ್ತಿದ್ದಾರೆ ನೋಡೋಣ, ಚೆಕ್ ಮಾಡೋಣ. ಇನ್ ದ ನಿಯರ್ ಫ್ಯೂಚರ್. ಎಸ್, ಇಲ್ಲಿ ಎಲ್ಲೋ ಒಂದು ಕಡೆ ಫ್ಯೂಚರಲ್ಲಿ ಆದರೂ ನೀವು ಸಿಗ್ತೀರೇನೋ ಅನ್ನೋವಂಥದ್ದು ಅವರಿಗೆ ಭರವಸೆ ಇಟ್ಕೊಂಡಿದ್ದಾರೆ ಅವರು. ಬಟ್ ಆದರೂ ಅದೆಲ್ಲೋ ಒಂದು ಕಡೆ ಆಗಲ್ಲ ಅನ್ನೋವಂಥದ್ದು ಅವ್ರಿಗೆ ಮೈಂಡಲ್ಲಿದೆ. ಓಕೆನಾ? ಸೊ ಇನ್ ಫ್ಯೂಚರಲ್ಲಾದರೂ ನೆಕ್ಸ್ಟ್ ಜನ್ಮದಲ್ಲಾದರೂ ನಾನು ನಿನಗೆ ಸಿಗ್ತೀನಿ ಅನ್ನೋವಂಥದ್ದು ಅವ್ರ ಮನಸ್ಸಲ್ಲಿ ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ. ಈ ಜನ್ಮದಲ್ಲಿ ಆಗಿರ್ಬೋದು, ಬಟ್ ಇಲ್ಲಿ ಯಾರ್ದು ನನಗೆ ಸಪೋರ್ಟ್ ಇಲ್ಲದೇ ಏನೂ ಮಾಡಲಿಕ್ಕಾಗಲಿಲ್ಲ ಈ ಒಂದು ರಿಲೇಷಿಪ್ಪಲ್ಲಿ, ನಿನ್ನನ್ನು ದೂರ ಆಗಬೇಕಾಗಿದೆ ಅನಿವಾರ್ಯವಾಗಿ. ನೆಕ್ಸ್ಟ್ ಇನ್ನು ಮುಂದಿನ ಜನ್ಮದಲ್ಲಾದರೂ ನಾವಿಬ್ಬರು ಏನು ಮತ್ತೆ ಭೇಟಿ ಆಗೋಣ ಅನ್ನೋಂಥದ್ದೆಲ್ಲ ಆ ಥರದ್ದೆಲ್ಲ ಅವ್ರ ಮೈಂಡಲ್ಲಿ ಬರ್ತಾ ಇದೆ. ಓಕೆ, ಸೊ ask for help from others. This situation will improve. ಓಕೆ, ಇಲ್ಲಿ ಕೆಲವೊಬ್ರಿಗೆ ಏನಾಗ್ತಿದೆ ಅಂತ ಹೇಳಿದರೆ, ಇಲ್ಲಿ ನಿನಗೋಸ್ಕರ ಎಷ್ಟು ದಿನ ಬೇಕಿದ್ರೂ ವೆಯ್ಟ್ ಮಾಡ್ತೀನಿ, ಕಾಯ್ತೀನಿ, ವಾಪಸ್ ನೀನು ಬರಲೇಬೇಕು ನನ್ನ ಲೈಫಿಗೆ ಅನ್ನೋವಂಥದ್ದು ಇಲ್ಲಿ ಆ ಒಂದು ಇಂಟೆನ್ಷನ್ ಕಾಣಿಸ್ತಾ ಇದೆ. ಓಕೆ, ಸೊ ಎಷ್ಟು ದಿನ ಬೇಕಿದ್ರೂ ನಿನಗೋಸ್ಕರ ಕಾಯ್ತೀನಿ, ನಿನ್ನ ಪ್ರೀತಿಗೋಸ್ಕರ ಎಷ್ಟು ದಿನ ಬೇಕಿದ್ರೂ ಕಾಯ್ತೀನಿ ಅನ್ನೋವಂಥದ್ದು. ಎಸ್, ಆನ್ಸರ್ ಕೂಡ ಎಸ್ ಅಂತೇಳಿ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ನೀವು ಅವ್ರನ್ನ ಮಿಸ್ ಮಾಡ್ಕೊಳ್ತಿರೋವಂಥದ್ದು ಅಥವಾ ಅವ್ರು ನಿಮ್ಮನ್ನು ಎಲ್ಲೋ ಒಂದು ಕಡೆ ಮಿಸ್ ಮಾಡ್ಕೊಳ್ತಾ ಇರೋವಂಥದ್ದು. ಇನ್ ಫ್ಯೂಚರಲ್ಲಿ ನಾವಿಬ್ಬರು ಮತ್ತೆ ಒಂದಾಗ್ತೀವಿ ಅನ್ನೋಂಥ ಒಂದು ಹೋಪ್ ಇಲ್ಲಿ ಎಲ್ಲೋ ಒಂದು ಕಡೆ ಇಟ್ಕೊಂಡಿದ್ದಾರೆ ನಿಮ್ಮ ಪರ್ಸನ್. ಓಕೆ, ಸೊ ಇಲ್ಲಿ ಯಾರೆಲ್ಲ ಇನ್ನೂ ಕಮಿಟ್ಮೆಂಟ್ ಅಂತ ಹೇಳಿದ್ರೆ ಮ್ಯಾರೇಜ್, ಮದುವೆ ಅಂತ ಹೇಳಿ ಯಾರಿನ್ನೂ ಕಮಿಟ್ಮೆಂಟ್ ಕೊಟ್ಟಿಲ್ಲ, ಅವರು ಎಲ್ಲೋ ಒಂದು ಕಡೆ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ ಒಪ್ಪಿಸ್ಬಿಟ್ಟೆ ಇಲ್ಲಿ ಈ ಒಂದು ಪ್ರೀತಿನ ಸಕ್ಸಸ್ಫುಲ್ ಮಾಡ್ಕೊಳ್ಬೇಕು ಅಂತ ಹೇಳಿ ತುಂಬಾ ಕಷ್ಟಪಡ್ತಿದ್ದಾರೆ, ಟ್ರೈ ಮಾಡ್ತಿದ್ದಾರೆ ಫ್ಯಾಮಿಲಿ ಮೆಂಬರ್ಸ್ನ ಒಪ್ಪಿಸ್ಲಿಕ್ಕೋಸ್ಕರ. ಇನ್ ದ ನಿಯರ್ ಫ್ಯೂಚರ್ ಡೆಫಿನೆಟ್ಲಿ ಇಲ್ಲಿ ಈ ಸಿಚುವೇಶನ್ ಎಲ್ಲದು ಇಂಪ್ರೂವ್ ಆಗುತ್ತೆ. ಎಲ್ಲೋ ಒಂದು ಕಡೆ ನನಗೆ ಹೋಪ್ ಇದೆ ಅನ್ನೋಂಥದ್ದು ಇಲ್ಲಿ ಅವ್ರ ಮನಸ್ಸಲ್ಲಿ ಬರ್ತಾ ಇದೆ ನಿಮ್ಮ ಬಗ್ಗೆ. ಓಕೆ, ನಿಮ್ಮಿಂದ ದೂರ ಆಗಿರ್ಬೋದು, ಬಟ್ ಅವರಿಗೆ ದೂರ ಆದರೂ ಕೂಡ ಅವ್ರ ಮೈಂಡಲ್ಲಿ ಏನಿದೆ ಅಂತ ಹೇಳಿದ್ರೆ ಈ ಒಂದು ರಿಲೇಷನ್ಶಿಪ್ನ ಸರಿ ಮಾಡ್ಕೊಳ್ಬೇಕು ಅನ್ನೋವಂಥದ್ದು ಅವ್ರ ಮೈಂಡಲ್ಲಿದೆ. ಓಕೆನಾ? ಆಸ್ಕ್ ಫ್ರಮ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಹೇಳಿ ಬರ್ತಿದೆ. ಇಲ್ಲಿ ಎಲ್ಲೋ ಒಂದು ಕಡೆ ಅವರು ಬೇರೆಯವರ ಸಹಾಯ ಸಿಕ್ಕಿದ್ರೆ ಡೆಫಿನೆಟ್ಲಿ ಇಲ್ಲಿ ಏನು ಹೇಳ್ಬೋದು, ಈ ಸಿಚುವೇಶನಿಂದ ಹೊರಗೆ ಬರ್ಬೋದು ಅಂತ ಹೇಳಿ. ಈಗ ಹಳ್ಳದಲ್ಲಿ ಬಿದ್ದವನಿಗೆ ಒಂದು ಕೈ ಕೊಟ್ಟರೆ ಸಾಕು, ಅದರ ಒಂದು ಪವರಿಂದನೇ ಮೇಲೆದ್ದು ಬರ್ತಾನೆ ಅಲ್ವಾ, ಅಥವಾ ಒಂದು ಹಗ್ಗ ಸಿಕ್ಕಿದ್ರೆ ಸಾಕು ಅದರಿಂದನೇ ಇಟ್ಕೊಂಡು ಮೇಲೆ ಬರ್ತಾನೆ. ಸೊ ಹಾಗೆ ಇಲ್ಲಿ ನಿಮ್ಮ ಪರ್ಸನ್ ವೆಯ್ಟ್ ಮಾಡ್ತಿದ್ದಾರೆ, ಏನಾದರೂ ಒಬ್ರು ಯಾರ್ದಾದ್ರೂ ಒಬ್ರದ್ದು ಹೆಲ್ಪ್ ಸಿಗತ್ತಾ ಅಥವಾ ಏನಾದರೂ ಒಂದು ಸೊಲ್ಯೂಷನ್ ಸಿಗತ್ತಾ ಅಂತ ಹೇಳಿ ಇಲ್ಲಿ ವೆಯ್ಟ್ ಮಾಡ್ತಿರೋವಂಥದ್ದು ಕಾಣಿಸ್ತಾ ಇದೆ. ಓಕೆ, ಪಾಸ್ಟ್ ಲೈಫ್ ರಿಲೇಷನ್ಶಿಪ್. ಓಕೆ, ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮದು ಪಾಸ್ಟ್ ಲೈಫ್ ರಿಲೇಷನ್ಶಿಪ್ನ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀರಾ.
ಓಕೆನಾ. ಸೊ ಇಲ್ಲಿ ನಿಮಗೆ ಅನ್ನಿಸ್ತಾ ಇರ್ಬೋದು ಈ ಒಂದು ವ್ಯಕ್ತಿನ ಹೇಗೆ ಕನೆಕ್ಟ್ ಆದೆ, ಈ ಒಂದು ವ್ಯಕ್ತಿಗೆ ಇಷ್ಟೊಂದು ಹೇಗೆ ಕನೆಕ್ಟ್ ಆಗಿದ್ದೀನಿ ಅನ್ನೋಂಥದ್ದು ನಿಮಗೆ ಅವಾಗ ನಿಮಗೆ ಅನ್ನಿಸ್ತಾ ಇರುತ್ತೆ, ಫೀಲ್ ಆಗ್ತಿರುತ್ತೆ. ಬಟ್ ಇಲ್ಲ ಅಂದರೆ ನಿಮ್ಮ ಪರ್ಸನ್ ನಿಮಗೆ ಈ ಒಂದು ಮಾತನ್ನ ಹೇಳಿರ್ಬೋದು, ಅದು ಹೇಗೆ ನಿನಗೆ ಇಷ್ಟೊಂದು ಕನೆಕ್ಟ್ ಆದೆ, ಅಥವಾ ಇದು ಹೇಗೆ ನಾನು ನಿನಗೆ ಇಷ್ಟೊಂದು ನಾನು ಪ್ರೀತಿ ತೋರಿಸ್ತಿದ್ದೀನಿ, ಇಷ್ಟೊಂದು ಹೇಗೆ ನಾವಿಬ್ಬರು ಹಚ್ಕೊಂಡಿದ್ದೀವಿ ಅನ್ನೋಂಥದ್ದೆಲ್ಲ ಮಾತನ್ನ ನೀವು ಕೇಳಿರ್ತೀರಾ. ಬಟ್ ಇಲ್ಲೆಲ್ಲೋ ಒಂದು ಕಡೆ ನಿಮ್ಮ ಒಂದು ರಿಲೇಶನ್ಶಿಪ್ ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಅಂತ ಹೇಳಿ ಕಾಣಿಸ್ತಾ ಇದೆ. ಕೆಲವೊಬ್ರು ಇಲ್ಲಿ ಸೋಲ್ಮೇಟ್ ಕೂಡ ಇರ್ಬೋದು. ಓಕೆ, ವರ್ತ್ ವೇಟಿಂಗ್ ಫಾರ್. ಎಸ್, ಇಲ್ಲಿ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ, ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ಒಂದು ಸಕ್ಸಸ್ ಆಗುವಂಥದ್ದು ಎಲ್ಲೋ ಒಂದು ಕಡೆ ಕಾಣಿಸ್ತಾ ಇದೆ. ಸಿಚುವೇಶನ್ ಇಲ್ಲಿ ಇಂಪ್ರೂವ್ ಅಂತ ಹೇಳಿ ಬರ್ತಿದೆ. ಡೆಫಿನೆಟ್ಲಿ ವೇಟಿಂಗ್ ಏನು ಮಾಡ್ತಿದ್ದೀರಾ, ಎಲ್ಲೋ ಒಂದು ಕಡೆ ನಿಮಗೆ ಸಕ್ಸಸ್ ಬರುವಂಥದ್ದೇ ಕಾಣಿಸ್ತಾ ಇದೆ. ರಿಲೇಶನ್ಶಿಪ್ಪಲ್ಲಿ ಚೇಂಜಸ್ ಆಗುವಂಥದ್ದು ಕಾಣಿಸ್ತಾ ಇದೆ. ಓಕೆನಾ. ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್. ಎಸ್, ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಕಡಿಮೆ ಆಗೋವರೆಗೆ, ಫ್ಯಾಮಿಲಿಲಿ ಇಶ್ಯೂಸ್ ಏನು ನಡೀತಾ ಇದೆ, ಇಲ್ಲಿ ಕ್ಯಾಸ್ಟ್ ಇಶ್ಯೂಸ್ ಇರ್ಬೋದು, ಅಥವಾ ಫ್ಯಾಮಿಲಿಯಲ್ಲಿ ಎಲ್ಲಿ ಈ ಒಂದು ಮ್ಯಾರೇಜಲ್ಲಿ ಒಪ್ಪಿಗೆ ಕೊಡ್ತಾ ಇಲ್ಲ, ಅಥವಾ ಮ್ಯಾರೇಜ್ ವಿಷಯದಲ್ಲಿ ಅಥವಾ ನಿಮ್ಮಿಬ್ಬರು ರಿಲೇಶನ್ಶಿಪ್ ವಿಷಯದಲ್ಲಿ ಫ್ಯಾಮಿಲಿ ಮಧ್ಯೆ ಎಲ್ಲಿ ಗಲಾಟೆ ಆಗ್ತಾ ಇದೆ, ಅದು ಕ್ಲಿಯರ್ ಆಗೋವರೆಗೂ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಯಾವುದೇ ರೀತಿಯಂಥ ಬದಲಾವಣೆ ಕಾಣಲ್ಲ ಅಂತ ಹೇಳಿ ಕಾಣಿಸ್ತಾ ಇದೆ. ಓಕೆನಾ. ಫಸ್ಟ್ ಇಲ್ಲಿ ಏನಾಗಬೇಕಂತ ಹೇಳಿದ್ರೆ, ಇಲ್ಲಿ ನಿಮ್ಮ ಫ್ಯಾಮಿಲಿ ಮಧ್ಯೆ ಆಗ್ತಿರೋವಂಥದ್ದು ಏನು ಗಲಾಟೆಗಳಿದೆ ಅದನ್ನು ಫಸ್ಟು ಕ್ಲಿಯರ್ ಮಾಡ್ಕೊಬೇಕಾಗಿದೆ. ಅದನ್ನು ಕ್ಲಿಯರ್ ಮಾಡಿಕೊಂಡ್ರೆ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಎಲ್ಲೋ ಒಂದು ಕಡೆ ಸಕ್ಸಸ್ಸನ್ನು ಪಡಿತೀರಾ. ಓಕೆನಾ. ಸೊ ಇಲ್ಲಿ ನಿಮ್ಮ ಪ್ರೀತಿಗೆ ಒಪ್ಪಿಗೆ ಕೊಡಬೇಕಾಗಿರುವಂಥದ್ದು ಫ್ಯಾಮಿಲಿ ಮೆಂಬರ್ಸ್. ಇಲ್ಲಿ ನಿಮ್ಮ ಇಬ್ಬರದ್ದು ಒಂದು ಇಂಟೆನ್ಷನ್ ಕೂಡ ಅದೇ ಇದೆ. ಫ್ಯಾಮಿಲಿ ಮೆಂಬರ್ಸ್ನೇ ಒಪ್ಪಿಗೆ ಮಾಡಿಕೊಂಡು ಒಪ್ಪಿಸ್ಬಿಟ್ಟೆ ನೀವು ಮದುವೆ ಆಗಬೇಕು, ಅವರು ವಿರುದ್ಧವಾಗಿ ಮದುವೆ ಆಗಬಾರ್ದು ಅನ್ನೋಂಥದ್ದು ಇಲ್ಲಿ ನಿಮಗೂ ಕೂಡ ಎಲ್ಲೋ ಒಂದು ಕಡೆ ಇಂಟೆನ್ಷನ್ ಇಟ್ಕೊಂಡಿದ್ದೀರಾ. ಸೊ ಹಾಗಾಗಿ ಇಲ್ಲಿ ಇಬ್ಬರು ಕೂಡ ಹೋರಾಡ್ತಾ ಇದ್ದೀರಾ ಅಂತಲೂ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಪೇರೆಂಟ್ಸನ್ನ ದ್ವೇಷ ಕೂಡ ಮಾಡ್ತಿರ್ಬೋದು, ಕೆಲವೊಬ್ಬರು ಫ್ಯಾಮಿಲಿ ಮೆಂಬರ್ಸನ್ನ ದ್ವೇಷ ಮಾಡ್ತಿರ್ಬೋದು, ಈ ಒಂದು ಪ್ರೀತಿಗೆ ಒಪ್ಪಿಗೆ ಕೊಡ್ತಾ ಇಲ್ಲ ಅಂತ ಹೇಳಿಬಿಟ್ಟು. ಓಕೆ, ಸೊ ಫಸ್ಟು ಏನು ಹೇಳ್ಬೋದು, ತಂದೆ ತಾಯಿನಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನಿರ್ಬೋದು, ಎಲ್ಲೋ ಒಂದು ಕಡೆ ನೀವು ಅವ್ರನ್ನ ದ್ವೇಷ ಮಾಡಿದಾಗ ಆ ಕರ್ಮ ನಿಮಗೆ ಬಂದೇ ಬರುತ್ತೆ ಅಲ್ವಾ. ಈಗ ನಿಮ್ಮ ಪ್ರೀತಿಗೋಸ್ಕರ ತಂದೆ ತಾಯಿನ ದ್ವೇಷ ಮಾಡುವಂಥದ್ದು ಅದೆಲ್ಲೋ ಒಂದು ಕಡೆ ರಾಂಗ್ ಅಂತ ಅನಿಸುತ್ತೆ. ಓಕೆನಾ. ಸೊ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳುವಾಗ ಅಥವಾ ತಂದೆ ತಾಯಿ ಪ್ರೀತಿ ಅಂತ ಹೇಳುವಾಗ ಇಲ್ಲಿ ಈಗ ನಿಮಗೆ ಎಷ್ಟೋ ವರ್ಷ, ಈಗ ನಿಮಗೀಗ 28 ಇರ್ಬೋದು, ಎಕ್ಸಾಂಪಲ್ ಹೇಳ್ತಿರೋದು 28 ಇರ್ಬೋದು ಅಥವಾ 32 ಇರ್ಬೋದು, ಇಷ್ಟು ವರ್ಷ ನಿಮ್ಮನ್ನವರು ಪ್ರೀತಿ ಮಾಡಿ ನಿಮಗೆ ಸಾಕಿ ಸಲಹಿರ್ತಾರೆ. ಅಥವಾ ತಾಯಿಯಾಗಿರ್ಬೋದು, 9 ತಿಂಗಳು ನಿಮ್ಮನ್ನು ಹೊಟ್ಟೆಲಿ ಇಟ್ಕೊಂಡು ಬೆಳೆಸಿರ್ತಾರೆ ಅಲ್ವಾ. ಆ ಒಂದು ಏನು ಹೇಳ್ಬೋದು, ಡೆಲಿವರಿ ಟೈಮಲ್ಲಿ ಆಗಿರುವಂಥ ನೋವನ್ನು ಅವರು ಒಂದು ಅರ್ಥ ಮಾಡ್ಕೊಳ್ಬೋದು. ಒಂದು ಹೆಣ್ಣು ಜನ್ಮ ಕೊಡ್ತಿದ್ದಾಳೆ ಅಂತ ಹೇಳಿದ್ರೆ, ಆ ಒಂದು ಜನ್ಮ ಅಂತ ಹೇಳಿದ್ರೆ ಸತ್ತು ಬದುಕಿದ ಹಾಗೆ ಆ ತಾಯಿಗೆ ಅಲ್ವಾ. ಸೊ ಆ ಥರ ಅವರೊಂದು ನೋವನ್ನ ತಿಂದಿರುವಾಗ ನಿಮಗೆ 28 ವರ್ಷ ನಿಮ್ಮನ್ನು ಸಾಕಿ ಸಲಹಿರ್ತಾರೆ, ಬೆಳೆಸಿರ್ತಾರೆ. ಅಷ್ಟು ಈಸಿಯಾಗಿ ಅವರು ನಿಮ್ಮನ್ನು ಬಿಟ್ಕೊಡ್ಲಿಕ್ಕೆ ಎಲ್ಲಿ ಒಪ್ಪಿಗೆ ಕೊಡ್ತಾರೆ ಅಲ್ವಾ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಮಗಳು ಅಥವಾ ಮಗ ದಾರಿ ತಪ್ಪಿದ್ದಾನೆ ಅಂತ ಅವ್ರ ಮೈಂಡಲ್ಲಿ ಫಸ್ಟ್ ಬರೋದೇ ಆ ಥರ. ಓಕೆನಾ, ಎಲ್ಲೋ ದಾರಿ ತಪ್ಪಿಡ್ತಾರೇನೋ ಮಕ್ಕಳು ಅಂತ ಹೇಳ್ಬಿಟ್ಟು. ಅದು ಬಿಟ್ಟು ಇಲ್ಲಿ ಯಾವುದೇ ರೀತಿಯಾದಂಥ ನಿಮ್ಮ ಪ್ರೀತಿಗೆ ವಿರುದ್ಧ ಮಾಡಬೇಕು ಅಥವಾ ನಿಮ್ಮ ಪ್ರೀತಿನ ನಿರಾಕರಿಸಬೇಕು ಅನ್ನೋಂಥ ಇಂಟೆನ್ಷನ್ ತಂದೆ ತಾಯಿಗೆ ಇರಲ್ಲ. ಓಕೆನಾ. ಇಲ್ಲಿ ನೀವು ಅದೇ ವಿಷಯಕ್ಕೋಸ್ಕರ ಅವರನ್ನು ನೀವು ಹೇಟ್ ಮಾಡ್ತಿರ್ತೀರಾ ಅಥವಾ ಅವ್ರ ಮೇಲೆ ದ್ವೇಷ ಸಾಧಿಸ್ತಾ ಇರ್ತೀರಾ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ರಾಂಗ್ ಅಂತ ಹೇಳ್ತೀನಿ. ಓಕೆನಾ. ಇಲ್ಲೆಲ್ಲ ಒಂದು ಕಡೆ ಕಾಣಿಸ್ತಾ ಇದೆ, ಇಲ್ಲಿ ಫ್ಯಾಮಿಲಿ ಮಧ್ಯ ಅಥವಾ ತಂದೆ ತಾಯಿ ಮಧ್ಯ ನಿಮ್ಮಿಬ್ರು ಅಂದರೆ ನಿಮ್ಮ ಮತ್ತು ನಿಮ್ಮ ತಂದೆ ತಾಯಿ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಗಲಾಟೆ ಆಗ್ತಿದೆ. ಈ ಪ್ರೀತಿ ಇಂಟೆನ್ಷನ್ ಇಟ್ಕೊಂಡು, ಈ ಪ್ರೀತಿ ವಿಷಯದಲ್ಲೇ ಇಟ್ಕೊಂಡು. ಓಕೆನಾ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಅವರು ನಿಮ್ಮ ಒಳ್ಳೇದಕ್ಕೋಸ್ಕರನೇ ತಂದೆ ತಾಯಿ ಎಲ್ಲೋ ಒಂದು ಕಡೆ ಬೇಡ ಬೇಡ ಅಂತಿರ್ತಾರೆ. ಬಟ್ ಅವ್ರನ್ನ ಅರ್ಥ ಮಾಡಿಸಿ, ನಿಮ್ಮ ಪ್ರೀತಿ ಹೇಗಿದೆ, ನಿಮ್ಮ ರಿಲೇಶನ್ಶಿಪ್ ಹೇಗಿದೆ ಅನ್ನೋದನ್ನು ಅರ್ಥ ಮಾಡಿಸಿ. ಡೆಫಿನೆಟ್ಲಿ ಒಂದಲ್ಲ ಒಂದಿನ ಅವ್ರಿಗೆ ಅರ್ಥ ಆಗುತ್ತೆ, ಒಪ್ಕೊಳ್ತಾರೆ. ಓಕೆನಾ. ಇಲ್ಲಿ ದ್ವೇಷ ಮಾಡೋದ್ರಿಂದ, ತಂದೆ ತಾಯಿನ ದ್ವೇಷ ಮಾಡೋದ್ರಿಂದ ಏನೂ ಕೂಡ ಲಾಭ ಇಲ್ಲ, ಏನೂ ಕೂಡ ಇದರಲ್ಲಿ ನೀವು ಪಡ್ಕೊಳ್ಳೋದಿಲ್ಲ. ಓಕೆನಾ. ಸೊ ಇಲ್ಲಿ ತಂದೆ ತಾಯಿ ಪ್ರೀತಿ, ಅಷ್ಟು ವರ್ಷ ನಿಮ್ಮನ್ನು ಸಾಕಿ ಸಲಹಿರ್ತಾರೆ, ಪ್ರೀತಿ ಮಾಡಿರ್ತಾರೆ. ಈಸಿಯಾಗಿ ನಿಮ್ಮನ್ನು ಯಾವುದೋ ಒಂದು ಹುಡುಗಂಗೆ ಕೊಟ್ಬಿಡ್ಬೇಕು ಅಥವಾ ಯಾವುದೋ ಒಂದು ಹುಡುಗಿಗೆ ನಿಮ್ಮನ್ನು ಬಿಟ್ಬಿಡ್ಬೇಕಂತ ಹೇಳುವಾಗ ಅವರಿಗೆ ಎಷ್ಟು ನೋವಾಗ್ತಿರುತ್ತೆ. ನಿಮಗೀಗ 1-2 ವರ್ಷ ಪ್ರೀತಿನೇ ನಿಮ್ಮನ್ನು ಬಿಟ್ಕೊಡ್ಬೇಕು ಅಂತ ಹೇಳಿದಾಗ ನಿಮಗೆ ಎಷ್ಟು ನೋವಾಗುತ್ತೆ ಅಲ್ವಾ. 28 ವರ್ಷ ನಿಮ್ಮನ್ನು ಸಾಕಿ ಸಲಹಿರ್ತಾರೆ, ಅಥವಾ ಈಗ ನಿಮಗೆ ಎಷ್ಟು ಏಜ್ ಇರ್ಬೋದು ಅಷ್ಟು. ಓಕೆನಾ. ಸೊ ಇಷ್ಟು ವರ್ಷ ನಿಮ್ಮನ್ನು ಸಾಕಿ ಸಲಹಿರ್ತಾರೆ, ನಿಮ್ಮನ್ನು ಬಿಟ್ಕೊಡ್ಬೇಕಂತ ಹೇಳುವಾಗ ಅವರಿಗೆ ಎಷ್ಟು ನೋವಾಗಬೇಡ ಅಲ್ವಾ. ಸೊ ಅದನ್ನು ನೀವು ಒಂದ್ಸಲ ಥಿಂಕ್ ಮಾಡಬೇಕಾಗತ್ತೆ. ಇಲ್ಲಿ ದ್ವೇಷದಿಂದ ಏನೂ ಕೂಡ ಸಾಧನೆ ಮಾಡಲಿಕ್ಕಾಗಲ್ಲ ಲೈಫಲ್ಲಿ. ಪ್ರೀತಿಯಿಂದ ಬೇಕಿದ್ರೆ ಜಗತ್ತನ್ನೇ ನಾವು
ಗೆಲ್ಬೋದು. ದ್ವೇಷದಿಂದ ಏನೂ ಕೂಡ ನಾವು ಸಾಧಿಸ್ಲಿಕ್ಕಾಗಲ್ಲ, ಏನೂ ಕೂಡ ಗೆಲ್ಲಲಿಕ್ಕಾಗಲ್ಲ. ಅದನ್ನು ಫಸ್ಟ್ ನೆನ್ಪಿಡ್ಕೊಬೇಕು. ಪ್ರೀತಿಯಿಂದ ಬೇಕಿದ್ರೆ ನಾವು ಏನನ್ನು ಬೇಕಿದ್ರೂ ಸಾಧನೆ ಮಾಡ್ಬೋದು, ಪ್ರೀತಿಯಿಂದ ನಾವು ಏನನ್ನು ಬೇಕಿದ್ರೂ ಪಡ್ಕೊಳ್ಬೋದು. ಫಸ್ಟ್ ನಾವು ಅದನ್ನು ಯೋಚನೆ ಮಾಡಬೇಕು, ಫಸ್ಟ್ ತಲೆಯಲ್ಲಿ ನಾವು ಅದನ್ನು ಇಟ್ಕೊಳ್ಬೇಕು. ಓಕೆನಾ? ಪ್ರೀತಿನ ನಾವೆಲ್ಲದನ್ನು ಪಡ್ಕೊಳ್ತೀವಿ ಅಂತ ಹೇಳಿ. ಬಟ್ ಇಲ್ಲಿ ಸಿಚುವೇಶನ್ ಎಲ್ಲೋ ಒಂದು ಕಡೆ ರಾಂಗ್. ಇಲ್ಲಿ ಬೇಕು ಅಂತ ಯಾರು ಕೂಡ ತಪ್ಪು ಮಾಡಲ್ಲ, ಬೇಕು ಅಂತ ಯಾರು ಕೂಡ ನಿಮಗೆ ಹರ್ಟ್ ಮಾಡಲ್ಲ, ಬೇಕು ಅಂತಲೇ ಯಾವುದು ಕೂಡ ಸಿಚುವೇಶನ್ ಆಗಲ್ಲ. ಓಕೆನಾ? ಸೊ ಆ ಒಂದು ಸಿಚುವೇಶನ್ ನಿಮ್ಮ ಲೈಫಲ್ಲಿ ಬಂದಿದೆ ಅಂತ ಹೇಳಿದರೆ ಅದು ನೀವು ಎದುರಿಸಿ ನಿಲ್ಲಬೇಕು, ಅಥವಾ ಆ ಒಂದು ಸಿಚುವೇಶನ್ನ ನೀವು ತಡ್ಕೊಳ್ತೀರಾ ಅಂತ ಹೇಳಿಬಿಟ್ಟೆ ನಿಮಗೆ ಆ ಸಿಚುವೇಶನ್ ಬಂದಿರುತ್ತೆ. ಓಕೆನಾ? ಅದ್ರ ಬಗ್ಗೆ ಥಿಂಕ್ ಮಾಡಬೇಕೇ ವಿನಃ ಈ ಥರ ಸಿಚುವೇಶನ್ ಬಂತು ಅಂತೇಳಿ ಯಾರನ್ನು ಕೂಡ ದ್ವೇಷ ಮಾಡಿ ಅಥವಾ ಯಾರನ್ನು ಕೂಡ ಇಲ್ಲಿ ಹರ್ಟ್ ಮಾಡಿ ನೋವು ಮಾಡೋದ್ರಿಂದ ಏನು ಕೂಡ ಲಾಭ ಇಲ್ಲ. ಓಕೆ? ಸೊ ಡೆಫಿನೆಟ್ಲಿ ಇಲ್ಲಿ ಪ್ರೀತಿಗೆ ತಂದೆ ತಾಯಿ ಆಶೀರ್ವಾದ ಬೇಕೇ ಬೇಕಾಗಿರುತ್ತೆ. ಓಕೆನಾ? ತಂದೆ ತಾಯಿ ಆಶೀರ್ವಾದ ಇಲ್ಲದೇ ಇಲ್ಲಿ ಏನೂ ಕೂಡ ಮಾಡಲಿಕ್ಕಾಗಲ್ಲ, ಏನೂ ಕೂಡ ಸಾಧನೆ ಮಾಡಲಿಕ್ಕಾಗಲ್ಲ. ಓಕೆ? ಸೊ ಫಸ್ಟ್ ಅದನ್ನು ನೆನ್ಪಿಡ್ಕೊಳ್ಳಿ. ತಂದೆ ತಾಯಿ ಇದಕ್ಕೆ ಪ್ರೀತಿಗೆ ಒಪ್ತಾ ಇಲ್ಲ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ಒಪ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಇಲ್ಲಿ ರಾಂಗ್ ಅಂತ ಅನ್ನಿಸ್ತಿರ್ಬೋದು, ಅಥವಾ ಅವ್ರಿಗೆ ಅರ್ಥ ಆಗದೆ ಇರ್ತಿರ್ಬೋದು ಯಾವ ಥರ ಈ ಪ್ರೀತಿ ಅಂತ ಹೇಳಿಬಿಟ್ಟು. ಸೊ ಅವರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಅರ್ಥ ಮಾಡಿಸೋಂಥ, ಅವ್ರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ನೀವು ಅರ್ಥ ಮಾಡಿಸಿ ಪ್ರೀತಿನ ಗೆಲ್ಲಿಸ್ಕೊಳ್ಳಿ. ಓಕೆನಾ? ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಏನೇ ಪ್ರಾಬ್ಲಮ್ ಆಗಿರ್ಬೋದು, ಪ್ರಾಬ್ಲಮಿಗೆ ಹೆದರ್ಕೊಂಬೇಡಿ, ಏನೂ ಕೂಡ ಆಗಲ್ಲ. ಓಕೆನಾ? ಬಟ್ ಏನಾಗಿದೆ ಆ ಪ್ರಾಬ್ಲಮ್ ಡೆಫಿನೆಟ್ಲಿ ರಿಮೂವ್ ಆಗೇ ಆಗುತ್ತೆ. ಕಷ್ಟ ಬಂದಿದೆ ಅಂತ ಹೇಳಿದ್ಮೇಲೆ ಖುಷಿ ಬಂದೇ ಬರುತ್ತೆ. ಖುಷಿಯ ನೆಕ್ಸ್ಟು ಕಷ್ಟ, ಕಷ್ಟದ ನೆಕ್ಸ್ಟೇ ಖುಷಿ. ಓಕೆ? ಅದನ್ನೊಂದು ನೆನ್ಪಿಡ್ಕೊಂಡ್ರೆ ಆಯಿತು. ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಎಲ್ಲರ ಲೈಫಲ್ಲೂ ಒಳ್ಳೇದಾಗೇ ಆಗುತ್ತೆ. ಖುಷಿ ಇರ್ಬೋದು, ನೆಮ್ಮದಿ ಇರ್ಬೋದು, ಸಂತೋಷ ಇರ್ಬೋದು, ಬಂದೇ ಬರುತ್ತೆ. ಅದಕ್ಕೆ ಒಂದು ಒಳ್ಳೆ ಟೈಮ್ ಅಂತೇಳಿ ಇದ್ದೇ ಇರುತ್ತೆ. ಓಕೆನಾ? ಸೊ ಡೋಂಟ್ ವರಿ, ಏನೇ ಪ್ರಾಬ್ಲಮ್ ಇರ್ಬೋದು ಎಲ್ಲದೂ ಸರಿ ಆಗುತ್ತೆ. ಯಾವಾಗಲೂ ನೀವು ನಗ್ನಗ್ತಾ ಖುಷಿಯಿಂದ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿರಿ, ಎಲ್ಲದೂ ನಿಮ್ಮ ಲೈಫಲ್ಲಿ ಒಳ್ಳೇದಾಗುತ್ತೆ. ಓಕೆನಾ? ಸೊ ಎಲ್ಲರಿಗೂ ಈ ಒಂದು ರೀಡಿಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಕೀಪ್ ಸ್ಮೈಲಿಂಗ್, ಆಲ್ವೇಸ್ ಕೀಪ್ ಸ್ಮೈಲಿಂಗ್. ಓಕೆ? ಯಾರು ಕೂಡ ಮುಖದಲ್ಲಿ ನಗು ಕಳ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡಿರಬೇಡಿ. ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರ್ಬೇಕು. ಓಕೆನಾ? ಥ್ಯಾಂಕ್ ಯು.